ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ರೂಪೇಶ್. ನೀವು ನೋಡ್ತಿದ್ದೀರಾ ಗ್ರಾಫಿಕ್ ಡಿಸೈನ್ ಇನ್ ಕನ್ನಡ. ಇವತ್ತಿನ ಕ್ಲಾಸಲ್ಲಿ ನಾವು ಒನ್ ಆಫ್ ದಿ ಇಂಪಾರ್ಟೆಂಟ್ ಟೂಲ್ಸ್ ಪೆನ್ ಟೂಲ್ ಇದ್ರ ಬಗ್ಗೆ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಪೆನ್ ಟೂಲಿಂದ ನಾವು ಔಟ್ಲೈನ್ಸನ್ನು ಅಥವಾ ಶೇಪನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಪೆನ್ ಟೂಲ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಟೂಲ್ಸ್ ಫಾರ್ ಆಲ್ ದ ಸಾಫ್ಟ್ವೇರ್ಸ್. ಹಾಗೆ ನೀವು ಈ ಪೆನ್ ಟೂಲನ್ನು ಮಾಸ್ಟರ್ ಮಾಡಬೇಕಂದ್ರೆ ನಿಮಗೆ ಬೇಸಿಕ್ ಚೆನ್ನಾಗಿ ಅರ್ಥ ಆಗಬೇಕು. ಆಮೇಲೆ ಇದನ್ನು ತುಂಬ ಪ್ರಾಕ್ಟೀಸ್ ಮಾಡಬೇಕು. ಆಗ ನೀವು ಪೆನ್ ಟೂಲಲ್ಲಿ ಮಾಸ್ಟರ್ ಮಾಡ್ಬೋದು. ಸೊ ಇವಾಗ ನನ್ನ ಶಾರ್ಟ್ಕಟ್ ಪೆನ್ ಟೂಲಿಗೆ ಕನ್ವರ್ಟ್ ಮಾಡಲಿಕ್ಕೆ ಪಿ ಒತ್ತೀನಿ. ಸೊ ಲೆಟರ್ ಪಿ ಇದು ಶಾರ್ಟ್ಕಟ್ ಹಿಯರ್. ಓಕೆ, ಸೊ ಇಲ್ಲಿ ಕೂಡ ಬಂದು ನಂಗೆ ಕ್ಲಿಕ್ ಮಾಡ್ಬೋದು. ನನಗೆ ಇಲ್ಲಿ ಪೆನ್ ಟೂಲ್ ಸಿಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನಾನು ಏನು ಮಾಡ್ತೀನಿ ಅಂದರೆ, ನೋಡಿ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಏನಾಯಿತು, ಒಂದು ಆ್ಯಂಕರ್ ಪಾಯಿಂಟ್ ಬಂತು. ಎಗೇನ್ ಕ್ಲಿಕ್ ಮಾಡ್ತೀನಿ. ನೋಡಿ ಕ್ಲಿಕ್ ಮಾಡ್ತಾ ಹೋಗ್ತೀನಿ. ಸೊ ನನಗೆ ಒಂದು ಈ ಥರ ಶೇಪ್ ಕ್ರಿಯೇಟ್ ಮಾಡ್ಬೋದು. ಸೊ ನಾರ್ಮಲ್ ಆಗಿ ನಾವು ಕ್ರಿಯೇಟ್ ಮಾಡ್ತಿದ್ವಲ್ಲ, ಸೊ ಅದೇ ಟೈಪಲ್ಲಿ ಒಂದು ಶೇಪ್ ಕ್ರಿಯೇಟ್ ಮಾಡ್ಬೋದು. ಸೊ ಎಗೇನ್ ನೋಡಿ ಇಲ್ಲಿ ನೋಟ್ ಮಾಡಿ, ಇಲ್ಲಿ ಶೇಪ್ ಅನ್ನು ಸೆಲೆಕ್ಟ್ ಮಾಡಬೇಕು ಟಾಪಲ್ಲಿ ನೀವು. ಹಾಗೆ ಇಲ್ಲಿ ಫಿಲ್ಲಿಗೆ ನೀವು ಬಂದು ಬೇಕಾದ ಕಲರ್ ಚೂಸ್ ಮಾಡ್ಬೋದು. ನಿಮ್ಗೆ ಇಲ್ಲಿ ಸ್ಟ್ರೋಕಿಗೆ ಬೇಕಾದ ಕಲರ್ ಕೊಡ್ಬೋದು. ಸೊ ಬೇಸಿಕ್ಲಿ ಇದನ್ನೆಲ್ಲ ಮಾಡ್ಬೋದು ನಿಮಗೆ. ಸೊ ಈಗೇನಿದೇನು, ಇದು ನಿಮ್ಮದು ಆ್ಯಂಕರ್ ಪಾಯಿಂಟ್ಸ್. ಓಕೆ, ಇದೆಲ್ಲ ಆ್ಯಂಕರ್ ಪಾಯಿಂಟ್ಸ್. ಇದು ನಿಮ್ಮದು ಪಾತ್ಸ್. ಓಕೆ, ಇದು ನಿಮ್ಮದು ಪಾತ್ಸ್. ಸೊ ಈ ರೀತಿ ಕೂಡ ನನಗೆ ಕ್ರಿಯೇಟ್ ಮಾಡ್ಕೊಳ್ಬೋದು. ಅಷ್ಟೇ ಅಲ್ಲ, ಇಲ್ಲಿ ನೋಡಿ ನಾನು ಈ ಥರ ಕ್ಲಿಕ್ ಮಾಡ್ತೀನಿ ಒಂದು ಸರಿ. ನೆಕ್ಸ್ಟ್ ಕ್ಲಿಕ್ ಮಾಡ್ತೀನಿ ಈ ಥರ. ಬಟ್ ವಾಟ್ ಐ ವಿಲ್ ಡೂ ಇಸ್, ನಾನು ಮೌಸ್ ಕ್ಲಿಕ್ ಬಿಡಲ್ಲ, ಅದನ್ನು ಡ್ರ್ಯಾಗ್ ಮಾಡ್ತೀನಿ. ನೋಡಿ ಏನಾಗ್ತದೆ, ನೋಡಿ ಈ ಥರ ಕರ್ವ್ ಶೇಪ್ ಕ್ರಿಯೇಟ್ ಆಗ್ತಿದೆ. ನೋಡಿ ಹೇಗೇನು ಏನು ಮಾಡ್ತೀನಿ, ಈಗ ರಿಲೀಸ್ ಮಾಡ್ತೀನಿ. ನಾನು ವಾಪಸ್ ಇಲ್ಲಿ ಬರ್ತೀನಿ. ಕ್ಲಿಕ್ ಮಾಡಿ ನಾನು ಸ್ವಲ್ಪ ಮೇಲೆ ಇಲ್ಲದ ಕೆಳಗೆ ಡ್ರ್ಯಾಗ್ ಮಾಡ್ತಿದ್ದೀನಿ. ಏನಾಗ್ತಿದೆ ನೋಡಿ, ನನಗೆ ಈ ಥರ ಪಾತ್ ಹ್ಯಾಂಡಲ್ಸ್ ಬರ್ತಿದೆ. ರೈಟ್, ಸೊ ಈ ಥರ ಬರ್ತಿದೆ. ಎಗೇನ್ ಕ್ಲಿಕ್ ಮಾಡ್ತೀನಿ. ನಾನು ಒಂದು ಮಿನಿ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಲದೆ, ಹಾಗೆ ಬಿಟ್ಬಿಟ್ರೆ ನೋಡಿ ಇಲ್ಲಿ ಏನು ಪಾತ್ ಹ್ಯಾಂಡಲ್ ಅಲ್ಲ. ಸೊ ಇಲ್ಲಿ ಏನು ಕರ್ವ್ ನಮಗೆ ಸಿಗಲ್ಲ, ಒಂಥರ ಸ್ಟೀಪ್ ಆಗಿರುತ್ತೆ. ಸೊ ನಿಮಗೆ ಇನ್ ಕೇಸ್ ರೌಂಡ್ ಇಲ್ಲದ ಕರ್ವ್ ಬೇಕಂದರೆ ನೀವು ಕ್ಲಿಕ್ ಮಾಡುವಾಗ ನೋಡಿ ಜಸ್ಟ್ ಕ್ಲಿಕ್ ಮಾಡಬೇಕು ಈ ಥರ. ಆಮೇಲೆ ಈ ಥರ ನೋಡಿ ಈ ಥರ ಡ್ರ್ಯಾಗ್ ಮಾಡಬೇಕು. ನಿಮ್ಗೆ ಹೇಗೆ ಬೇಕು ಹಾಗೆ ನಿಮಗೆ ಇಲ್ಲಿ ಡ್ರ್ಯಾಗ್ ಮಾಡಬೇಕು. ಸೊ ನಿಮಗೆ ಈ ಥರ ಬಂದು ಹೇಗೆ ಬೇಕಾದರೆ ಶೇಪನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು. ಸೊ ದಿಸ್ ಈಸ್ ಯೂಸಿಂಗ್ ಕರ್ವ್ಡ್ ಶೇಪ್. ಓಕೆ, ಈ ಥರ ನಿಮಗೆ ಪಾತನ್ನು ಕರ್ವ್ ಆಗಿ ಮಾಡ್ಕೊಳ್ಬೋದು. ಹಾಗೆ ನೋಡಿ ನಾನೇನಾದರೂ ಮಾಡಿರ್ತೀನಿ ಈಗ. ನೋಡಿ ಈ ಥರ ಕರ್ವ್ ಮಾಡ್ಬೋದು. ಆರ್ ಐ ಕ್ಯಾನ್ ಡು ಶೇಪ್ ಈ ಥರ ಸಹ. ಓಕೆ, ಸೊ ನನಗೆ ಏನಾದರೂ ಚೇಂಜಸ್ ಮಾಡಬೇಕು ಇಲ್ಲಿ. ಸೊ ನನಗೆ ಏನು ಮಾಡ್ಬೋದು ಅಂದರೆ, ನೋಡಿ ನಾನು ಎಕ್ಸಾಕ್ಟಾಗಿ ಇಲ್ಲಿ ಡೈರೆಕ್ಟ್ ಸೆಲೆಕ್ಷನ್ ಟೂಲಿಗೆ ಹೋಗ್ತೀನಿ. ನೋಡಿ ನನಗೆ ಇಲ್ಲಿ ಆ್ಯಂಕರ್ ಪಾಯಿಂಟನ್ನು ಸೆಲೆಕ್ಟ್ ಮಾಡಿ ಮೂವ್ ಮಾಡ್ಬೋದು. ಓಕೆ, ಐ ಕ್ಯಾನ್ ಸೆಲೆಕ್ಟ್ ದ ಪಾತ್ ಹ್ಯಾಂಡಲ್ ಆ್ಯಂಡ್ ಮೂವ್ ಇಟ್. ಓಕೆ, ಐ ಕ್ಯಾನ್ ಆಲ್ಸೋ ಸೆಲೆಕ್ಟ್ ದ ಪಾತ್ ಆ್ಯಂಡ್ ಮೂವ್ ದ ಪಾತ್ ಆಲ್ಸೋ. ನೋಡಿ ನನಗೆ ಇದು ಮೂರು ಕೂಡ ಮೂವ್ ಮಾಡ್ಬೋದು. ಇಲ್ಲಿ ಇದನ್ನು ಮೂವ್ ಮಾಡ್ಬೋದು, ಪಾತ್ ಹ್ಯಾಂಡಲ್ ಮೂವ್ ಮಾಡ್ಬೋದು ಆ್ಯಂಡ್ ಪಾತ್ ಕೂಡ ಮೂವ್ ಮಾಡ್ಬೋದು. ಯೂಶ್ವಲಿ ನಾವು ಇದನ್ನು ಆ್ಯಂಕರ್ ಮತ್ತು ಪಾತ್ ಹ್ಯಾಂಡಲನ್ನು ಮೂವ್ ಮಾಡ್ತೀವಿ ಈ ಥರ. ಸೊ ನಿಮಗೆ ಡೈರೆಕ್ಟ್ ಸೆಲೆಕ್ಷನ್ ಟೂಲ್ ಯೂಸ್ ಮಾಡ್ಕೊಳ್ಬೋದು. ಓಕೆ, ಯು ಕ್ಯಾನ್ ಗೋ ಟು ಬ್ಯಾಕ್ ಟು ಪೆನ್ ಟೂಲ್ ಆ್ಯಂಡ್ ಯು ಕ್ಯಾನ್ ಕಂಟಿನ್ಯೂ ವರ್ಕಿಂಗ್ ಆಲ್ಸೋ. ನೋಡೋಣ ಹೇಗೆ ಪ್ರತಿಯೊಂದು ವರ್ಕ್ ಮಾಡೋದು ಅಂತ. ಓಕೆ, ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಟ್ ಮಾಡಿ. ಆಮೇಲೆ ನೋಡಿ ನಾನು ಏನಾದರೂ ಕ್ಲಿಕ್ ಮಾಡ್ತೀನಿ ಈ ಥರ. ನೋಡಿ ಈ ಥರ ಡ್ರ್ಯಾಗ್ ಮಾಡ್ತೀನಿ. ನೋಡಿ ಇದೇನಿದು ಪಾತ್ ಹ್ಯಾಂಡಲ್ ಅಲ್ಲ. ಸೊ ಇದಕ್ಕೆ ನಾವು ಫಾರ್ವರ್ಡ್ ಪಾತ್ ಹ್ಯಾಂಡಲ್ ಹೇಳ್ತೀವಿ, ಇದಕ್ಕೆ ನಾವು ಬ್ಯಾಕ್ವರ್ಡ್ ಪಾತ್ ಹ್ಯಾಂಡಲ್ ಅಂತ ಹೇಳ್ತೀವಿ. ಓಕೆ, ಸೊ ಇದು ಫಾರ್ವರ್ಡ್ ಹ್ಯಾಂಡಲ್ ಎಲ್ಲಿ ಮುಖ ಮಾಡ್ತಿದ್ದಲ್ಲ, ಎಲ್ಲಿ ಡೈರೆಕ್ಷನ್ ಮಾಡ್ತಿದ್ದಲ್ಲ. ಸೊ ನಾನು ಏನಾದರೂ ಕ್ಲಿಕ್ ಮಾಡಿದ್ದೆ ನೋಡಿ, ಅದು ಎಕ್ಸಾಕ್ಟಾಗಿ ಅದೇ ದಿಕ್ಕಿನಲ್ಲಿ ಹೋಗ್ತಿದೆ. ಇದು ಕ್ಲಿಕ್ ಮಾಡಿದ್ರೆ ನೋಡಿ ಎಕ್ಸಾಕ್ಟಾಗಿ ಅದೇ ಡೈರೆಕ್ಷನಲ್ಲಿ ಹೋಗ್ತಿದೆ. ಸೊ ನಿಮಗೆ ಎಕ್ಸಾಕ್ಟ್ಲಿ ಸ್ಪೆಸಿಫೈ ಕೂಡ ಮಾಡ್ಕೊಳ್ಬೋದು, ನಿಮಗೆ ಯಾವ ದಿಕ್ಕಿನಲ್ಲಿ ಅದನ್ನು ಕೊಡಬೇಕಂತ. ಸೊ ಅದೇ ರೀತಿಯಲ್ಲಿ ಅದು ಕೂಡ ಹೋಗ್ತಿದೆ. ಸೊ ಇದೊಂದು ಪಾಯಿಂಟ್ ಕೂಡ ನೋಟ್ ಮಾಡಬೇಕು. ಸೊ ಇದು ಮೂರು ಬೇಸಿಕ್ ಸ್ಮಾಲ್ ಥಿಂಗ್ಸ್, ಇದು ನಿಮಗೆ ಅರ್ಥ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್ ನಾವು ಕರ್ಸರ್ಸ್ ಆಫ್ ಪೆನ್ ಟೂಲ್ ನೋಡೋಣ, ಆಗ ಇನ್ನಷ್ಟು ಕ್ಲಿಯರ್ ಆಗುತ್ತೆ. ನೀವು ಪೆನ್ ಟೂಲ್ ಯೂಸ್ ಮಾಡುವಾಗ ನಿಮ್ಮದು ಕರ್ಸರನ್ನು ವೆರಿ ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಬೇಕು. ಓಕೆ, ಡಿಫ್ರೆಂಟ್ ಕರ್ಸರ್ಸ್ ಇದೆ ಪೆನ್ ಟೂಲ್. ಇದು ಕ್ಲೀನಾಗಿ ಅರ್ಥ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಪಿ ಒತ್ತಿ ನಾನು, ನಂದು ಪೆನ್ ಟೂಲ್ ಕರ್ಸರ್ ಬರುತ್ತೆ. ಸೊ ನೀವು ಇಲ್ಲಿ ನೋಡೋದಾದ್ರೆ ಇದಕ್ಕೆ ನಾವು ಸ್ಟಾರ್ಟ್ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ಒಂಥರ ಆಸ್ಟ್ರಿಕ್ ಸಿಂಬಲ್ ಇದೆಲ್ಲ ನೋಡಿ, ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಈಗ ಏನಾಗ್ತಿದೆ, ಕಂಟಿನ್ಯೂ ಆಗ್ತಿದೆ. ಸೊ ಬಿಗಿನಿಂಗ್ ಆಫ್ ದ ಪಾತಿಗೆ ಮಾತ್ರ ನಿಮಗೆ ಹ್ಯಾಶ್ಟ್ಯಾಗ್ ಸಿಗುತ್ತೆ. ಒಂದು ಕಂಟಿನ್ಯೂ ಆದಮೇಲೆ ನೋಡಿ ಈಗ ಏನು ಕರ್ಸರ್ ಎಕ್ಸ್ಟ್ರಾ ಬರ್ತಿಲ್ಲ. ರೈಟ್, ಸೊ ಅದು ಕ್ಲೀನ್ ಆಗಿದೆ, ಅಡಿಯಲ್ಲಿ ಏನಿಲ್ಲ ಅಲ್ಲ. ಸೊ ಇದು ಕಂಟಿನ್ಯೂ ದ ಪಾತ್ ಅಂತ. ಹಾಗೆ ನಾನು ಈ ಥರ ಬಂದು ಕಂಪ್ಲೀಟ್ ಮಾಡ್ತೀನಿ. ಇಲ್ಲಿ ನಾನಿಲ್ಲಿ ಎಕ್ಸಾಕ್ಟಾಗಿ ಎಂಡಿಗೆ ಹೋದರೆ ನೋಡಿ ಇಲ್ಲಿ ಒಂಥರ 0 ಥರ ಬರ್ತಿದೆ ಅಲ್ಲ ಕರ್ಸರಲ್ಲಿ, ಇದು ಕ್ಲೋಸ್ ದ ಪಾತ್ ಅಂತ. ನೋಟ್ ಮಾಡಿ, ತಪ್ಪಿ ನಾನು ಇಲ್ಲಿ ಕ್ಲಿಕ್ ಮಾಡಿದರೆ ಏನಾಗ್ತದೆ ನೋಡಿ, ಅದು ಕ್ಲೋಸ್ ದ ಪಾತ್ ಆಗೋದಿಲ್ಲ. ಸೊ ವೆರಿ ಇಂಪಾರ್ಟೆಂಟ್ಲಿ ನೀವು ಕ್ಲೋಸ್ ಮಾಡುವಾಗ ಎಕ್ಸಾಕ್ಟಾಗಿ ಎಂಡಿಗೆ ಬಂದು ನೋಡಿ ಅದು ಕ್ಲಿಕ್ ಮಾಡಬೇಕು, ಅಲ್ಲಿ ಹವರ್ ಮಾಡಬೇಕು, ಆಮೇಲೆ ಕ್ಲಿಕ್ ಮಾಡಬೇಕು. ಸೊ ಈ ಥರ ನೀವು ಯೂಸ್ ಮಾಡಬೇಕು. ಸೊ ನಾರ್ಮಲ್ ಆಗಿ ನೋಡಿ, ಇದು ಸ್ಟಾರ್ಟ್ ದ ಪಾತ್, ಕಂಟಿನ್ಯೂ ದ ಪಾತ್, ಏನು ಬರ್ತಿಲ್ಲ, ಆ್ಯಂಡ್ ಲಾಸ್ಟ್ಲಿ ನೋಡಿ ಇಲ್ಲಿ ಬಂದು ಕ್ಲೋಸ್ ದ ಪಾತ್. ನೋಡಿ ಈ ಥರ ಮಾಡ್ಕೊಳ್ಬೋದು. ಓಕೆ, ಆ್ಯಂಡ್ ನೋಟ್ ಮಾಡಿ, ನಾನು ಇದಕ್ಕೆ ಏನೋ ಶೇಪ್ ಆಗಿ ಕಲರ್ ಸ್ಟ್ರೋಕ್ ಏನು ಕೊಡಲಿಲ್ಲ. ಸೊ ಹಾಗೆ ಅದು ನಾನಿಲ್ಲಿ ಔಟ್ಸೈಡ್ ಕ್ಲಿಕ್ ಮಾಡಿದರೆ ಅದು ಹೋಗುತ್ತೆ. ಸೊ ಇಟ್ ಈಸ್ ನಾಟ್ ಗಾನ್, ಇಟ್ ಈಸ್ ಜಸ್ಟ್ ಹಿಯರ್ ಓನ್ಲಿ. ಓಕೆ, ಅದನ್ನು ಕ್ಲಿಕ್ ಮಾಡಿ ನಿಮ್ಗೆ ಅದನ್ನು ವಾಪಸ್ ತರ್ಬೋದು. ಸೊ ಇದು ನೋಟ್ ಮಾಡಿ. ನೆಕ್ಸ್ಟ್ ಎಗೇನ್ ನೋಡಿ, ನಾನಿಲ್ಲಿ ಒಂದು ಸ್ಟಾರ್ಟ್ ಮಾಡ್ತೀನಿ, ಕ್ಲಿಕ್ ಮಾಡಿ ಥರ ಡ್ರ್ಯಾಗ್ ಮಾಡ್ತೀನಿ, ಮೇ ಬಿ ಕ್ಲೋಸ್ ಕೂಡ ಮಾಡ್ತೀನಿ. ನನಗೆ ಅನ್ನಿಸ್ತು ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ಆ್ಯಂಕರ್ ಪಾಯಿಂಟ್ ಬೇಕಂತ. ಸೊ ಏನು ಮಾಡ್ತೀನಿ, ನಾನು ಸಿಂಪ್ಲಿ ಹವರ್ ಮಾಡ್ತೀನಿ,
ಕ್ಯಾನ್ ಯು ಸಿ ದ ಪ್ಲಸ್ ಮಾರ್ಕ್ ದೇರ್? ನೋಡಿ ಅಲ್ಲಿ ಆಲ್ರೆಡಿ ಒಂದು ಪ್ಲಸ್ ಥರ ಬಂದಿದೆ. ಕ್ಲಿಕ್ ಮಾಡಿದರೆ ಒಂದು ಹೊಸ ಆ್ಯಂಕರ್ ಪಾಯಿಂಟೇ ಬಂತಲ್ಲ, ನೋಡಿ ಒಂದು ಹೊಸ ಆ್ಯಂಕರ್ ಪಾಯಿಂಟೇ ಬಂತು. ಸೊ ಫಾರ್ ಎಕ್ಸಾಂಪಲ್ ನಾನೀಗ ಡಿ ಎಸ್ ಟಿಗೆ ಹೋಗಿ ನೋಡಿ ಅದನ್ನು ನನಗೆ ಸ್ವಲ್ಪ ಮೂವ್ಮೆಂಟ್ ಎಲ್ಲ ಮಾಡ್ಬೋದು. ಸೊ ಈ ರೀತಿ ಎಲ್ಲ ಕ್ರಿಯೇಟ್ ಮಾಡ್ಬೋದು. ಸೊ ಬೇಸಿಕ್ಕಾಗಿ ನಾನು ಪೆನ್ ಟೂಲಿಗೆ ಬಂದು ಸಿಂಪ್ಲಿ ಇಲ್ಲಿ ಹವರ್ ಮಾಡಿದ್ರೆ ಸಾಕು, ಇಲ್ಲಿ ಬರುತ್ತೆ. ಆರ್ ಯು ಕ್ಯಾನ್ ಆಲ್ಸೋ ಗೋ ಹಿಯರ್, ನೋಡಿ ಇಲ್ಲಿ ಕೂಡ ಪ್ಲಸ್ ಇದೆ, ಅದನ್ನು ಸೆಲೆಕ್ಟ್ ಮಾಡಿ ಡೈರೆಕ್ಟಾಗಿ ಹೋಗಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಆರ್ ನಿಮಗೆ ನಾರ್ಮಲ್ ಪೆನ್ ಟೂಲಲ್ಲೇ ಸಿಂಪ್ಲಿ ನಿಮಗೆ ಇಲ್ಲಿ ಹವರ್ ಮಾಡಿದರೆ ಕೂಡ ಆ್ಯಡ್ ಮಾಡ್ಬೋದು. ಹಾಗೆ ನೋಡಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಇದೆ, ನನಗೆ ಇದು ಬೇಡ. ಸೊ ಸಿಂಪ್ಲಿ ಹವರ್ ಮಾಡ್ತೀನಿ, ಏನಾಗ್ತಿದೆ ನೋಡಿ ಮೈನಸ್ ಅಂತ ಬರ್ತಿದೆಯಲ್ಲ. ಸೊ ಯು ಕ್ಯಾನ್ ಡಿಲೀಟ್ ದ ಆ್ಯಂಕರ್ ಪಾಯಿಂಟ್ ಆಲ್ಸೋ. ನೋಡಿ ಇಲ್ಲಿ ತುಂಬ ಇದೆ, ನನಗೆ ಇದು ಬೇಡ. ಯು ಕ್ಯಾನ್ ಡಿಲೀಟ್ ದ ಆ್ಯಂಕರ್ ಪಾಯಿಂಟ್ಸ್ ಆ್ಯಸ್ ವೆಲ್. ನೋಡಿ ಈ ರೀತಿ ಎಲ್ಲ ಕ್ರಿಯೇಟ್ ಮಾಡ್ಕೊಳ್ಬೋದು. ಅಷ್ಟೇ ಅಲ್ಲ, ನೋಡಿ ಫಾರ್ ಎಕ್ಸಾಂಪಲ್ ನಾನೊಂದು ಪಾತ್ ಕ್ರಿಯೇಟ್ ಮಾಡ್ತಿದ್ದೀನಿ, ಮಾಡೋವಾಗಲೇ ನೋಡಿ ನನಗೆ ಹೋಗಿ ಆ್ಯಡ್ ಮಾಡ್ಬೋದು, ಹಾಗೆ ನನಗೆ ಡಿಲೀಟ್ ಕೂಡ ಮಾಡ್ಕೊಳ್ಬೋದು. ಓಕೆ, ನೋಡಿ ಅದೆಲ್ಲ ಡಿಲೀಟ್ ಮಾಡ್ಬೋದು. ಅದೇ ರೀತಿ ನೋಡಿ ಫೈನಲ್ ಡಿಲೀಟ್ ಮಾಡಲಿಕ್ಕೆ ಬಂದರೆ ಅದು ಕ್ಲೋಸ್ ದ ಪಾತ್ ಅಂತ ಬರ್ತಿದೆಯಲ್ಲ. ಸೊ ನಿಮ್ಗೆ ಆಗ ಏನು ಮಾಡ್ಬೋದು ಅಂದರೆ ನೋಡಿ ಅಗೇನ್ ಯು ಕ್ಯಾನ್ ಕಮ್ ಟು ದ ಡಿಲೀಟ್ ಆ್ಯಂಕರ್ ಪಾಯಿಂಟ್. ಓಕೆ, ನೋಡಿ ಈಗ ನಿಮಗೆ ಅದನ್ನು ಕೂಡ ಡಿಲೀಟ್ ಮಾಡ್ಕೊಳ್ಬೋದು. ಓಕೆ, ಕಂಟ್ರೋಲ್ Z. ಆರ್ ನಿಮಗೆ ಈವನ್ ಸಿಂಪ್ಲಿ ಡೈರೆಕ್ಟ್ ಸೆಲೆಕ್ಷನ್ ಟೂಲ್ ಸೆಲೆಕ್ಟ್ ಮಾಡಿ ಆ ಪಾತನ್ನು ಹೈಲೈಟ್ ಮಾಡಿ ಡಿಲೀಟ್ ಕೀ ಒತ್ತಿದ್ರೆ ಕೂಡ ಅದು ಡಿಲೀಟ್ ಆಗುತ್ತೆ. ಸೊ ಈ ರೀತಿಯಲ್ಲಿ ನಿಮಗೆ ಸಿಂಪಲ್ ಆಗಿ ಪ್ಲಸ್ ಆ್ಯಂಡ್ ಮೈನಸ್ ಆಫ್ ಪೆನ್ ಟೂಲ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಇನ್ನೊಂದು ಟೆಕ್ನಿಕ್ ನೋಡಿ, ನಾನು ಈ ಥರ ಏನಾದರೂ ಕ್ರಿಯೇಟ್ ಮಾಡ್ತಿದ್ದೀನಿ, ದೆನ್ ನಾನು ಇದನ್ನು ಆಫ್ ಮಾಡಿಬಿಟ್ಟೆ. ಓಕೆ, ನಾನು ಇಲ್ಲಿ ಹೊರಗೆ ಕ್ಲಿಕ್ ಮಾಡೋದು ಹೋಯ್ತು. ಈಗ ವಾಪಸ್ ಅದಕ್ಕೆ ಬರ್ತೀನಿ ನಾನು. ನೋಡಿ ಇಲ್ಲಿದ್ದೆಲ್ಲ ಓಕೆ, ನಾನು ಜಸ್ಟ್ ಇಲ್ಲಿ ಹವರ್ ಮಾಡ್ತೀನಿ. ಕ್ಯಾನ್ ಯು ಸಿ ಅ ಚೈನ್ ಮಾರ್ಕ್ ಇಯರ್? ನೋಡಿ ಇಲ್ಲಿ ಕೂಡ ಕ್ಲಿಕ್ ಮಾಡಿದ ಒಂದು ಚೈನ್ ಮಾರ್ಕ್ ಬರ್ತಿದೆಯಲ್ಲ. ಸೊ ನನಗೆ ಎಲ್ಲಿ ಬೇಕಾದರೆ ಕ್ಲಿಕ್ ಮಾಡ್ಬೋದು, ಚೈನ್ ಮಾರ್ಕ್ ಕನೆಕ್ಟ್ ಆಗ್ತದೆ. ದೆನ್ ಐ ಕ್ಯಾನ್ ಕಂಟಿನ್ಯೂ ದ ಪಾತ್. ಓಕೆ, ನೋಡಿ ಫಾರ್ ಎಕ್ಸಾಂಪಲ್ ತಪ್ಪಿ ನಾನು DHT ಸೆಲೆಕ್ಟ್ ಮಾಡಿದ್ದೆ, ಹೋಯ್ತು ಅದು. ಇಲ್ಲದ್ರೆ ನಾನು ಈ ಮಲ್ಟಿಪಲ್ ಬೇರೆ ಬೇರೆ ಟೂಲ್ ಸೆಲೆಕ್ಟ್ ಮಾಡ್ತಾ ಹೋದೆ, ನೋಡಿ ಅದು ಹೋಯ್ತಲ್ಲ ಕಂಪ್ಲೀಟಾಗಿ. ಸೊ ಏನು ಮಾಡ್ಬೋದು ಅಂದರೆ, ಡೋಂಟ್ ವರಿ, ಯು ಕ್ಯಾನ್ ಸೆಲೆಕ್ಟ್ ದ ಶೇಪ್ ಅಗೇನ್, ಕಮ್ ಬ್ಯಾಕ್ ಟು ಪೆನ್ ಟೂಲ್. ನೋಡಿ ಶೇಪ್ ಸೆಲೆಕ್ಟ್ ಆಗಿದೆ. ಆಮೇಲೆ ಇಲ್ಲಿ ಹವರ್ ಮಾಡಿದರೆ ಸಾಕು, ನೋಡಿ ಇಲ್ಲಿ ಅಗೇನ್ ನಿಮ್ಮದು ಕಂಟಿನ್ಯೂ ಆಗ್ತದೆ. ನಿಮಗೆ ಹೇಗೆ ಬೇಕು ಹಾಗೆ ನಿಮಗೆ ಇಲ್ಲಿ ಪಾತನ್ನು ಕಂಟಿನ್ಯೂ ಮಾಡ್ಬೋದು. ಓಕೆ, ಹಾಗೆ ಇನ್ನೊಂದು ನೋಟ್ ಮಾಡಿ, ನಾನು ಇಲ್ಲಿ ಆಲ್ರೆಡಿ ಸೆಲೆಕ್ಷನ್ಸಲ್ಲಿದೆ ಅಲ್ಲ. ಸೊ ನಾನೀಗ ಹವರ್ ಮಾಡಿದರೆ ಒಂಥರ ಈ ಥರ ಸ್ಲ್ಯಾಶ್ ಥರ ಮಾರ್ಕ್ ಬರ್ತಿದೆ ಅಲ್ಲ. ಸೊ ಇದು ಕೂಡ ಒಂಥರ ಕನೆಕ್ಟಿಂಗ್ ಪಾತೆ, ಬಟ್ ಇಟ್ ಈಸ್ ನಾಟ್ ರಿಕ್ವೈರ್ಡ್. ಅಂದರೆ ನೋಡಿ ಇದನ್ನು ಕ್ಲಿಕ್ ಮಾಡಿದರೆ ಕೂಡ ಏನು ಡಿಫ್ರೆಂಟ್ ಏನು ಬರಲ್ಲ. ಸೊ ಎನಿವೇ ಇಟ್ ಇಸ್ ಕಂಟಿನ್ಯೂಯಿಂಗ್ ಅಲ್ಲ. ಸೊ ಜಸ್ಟ್ ನಮಗೆ ತೋರಿಸ್ತಾ ಅಷ್ಟೇ. ಓಕೆ, ನಮಗೆ ಇಲ್ಲಿ ಕರ್ಸರ್ ನೋಡಿ ಗೊತ್ತಾಗ್ತದೆ. ನೋಡಿ ಅದು ಒನ್ ಮಿನಿ ಏನೂ ಇಲ್ಲ, ಆದರೆ ಅದು ಕಂಟಿನ್ಯೂ ಪಾತ್ ಅಲ್ಲ, ಅದರ ಪ್ರಕಾರ ಅದು ಪಾತಲ್ಲೇ ಇದೆ, ಅದೇ ಇಲ್ಲಿ ಕಟ್ ಆಗಲಿಲ್ಲ ಅಂತ. ನೋಡಿ ನಾನೀಗ ತಪ್ಪಿ ಹೋದೆ, ಇದರಿಂದ ಹೊರಗೆ ಹೋದೆ. ಈಗ ನೋಡಿ ಹ್ಯಾಶ್ಟ್ರಿಕ್ ಬರ್ತಿದೆ. ಹ್ಯಾಶ್ಟ್ರಿಕ್ ಅಂದ್ರೆ ಏನು, ನ್ಯೂ ಪಾತ್ ಅಂತ. ಸೊ ನಾನೀಗ ಏನಾದರೂ ಕ್ರಿಯೇಟ್ ಮಾಡಿದೆ ಅದು ನ್ಯೂ ಪಾತ್ ಆಗಿ ಬರುತ್ತಲ್ಲ. ಸೊ ದೆನ್ ಏನು ಮಾಡಬೇಕಂದ್ರೆ ನಾನು ಇಲ್ಲಿ ಹತ್ತಿರ ಬಂದು ಚೇಂಜ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡಬೇಕು. ಓಕೆ, ಸೊ ಇಟ್ ಈಸ್ ವೆರಿ ಸಿಂಪಲ್. ಅರ್ಥ ಆಗಿಲ್ಲಾದ್ರೆ ಇನ್ನೊಂದು ಸಾರಿ ನೋಡಿ ವಿಡಿಯೋನು ಕರೆಕ್ಟಾಗಿ. ಸೊ ಈ ಕ್ಲಾಸ್ ನಾನು ಬೇಸಿಕ್ಸ್ ಬಗ್ಗೆನೇ ಮಾತಾಡ್ತೀನಿ. ಸೊ ನಿಮಗೆ ಬೇಸಿಕ್ಸ್ ಅರ್ಥ ಆದ ಪೆನ್ ಟೂಲ್ ಇದು, ದೆನ್ ಇಟ್ ವಿಲ್ ಬಿ ವೆರಿ ಸಿಂಪಲ್ ಟು ಯೂಸ್ ದ ಪೆನ್ ಟೂಲ್ ಫಾರ್ ಯು. ಈಗ ನಾವು ಶಾರ್ಟ್ಕಟ್ಸ್ ಆಫ್ ದ ಪೆನ್ ಟೂಲ್ ನೋಡೋಣ. ಫಸ್ಟ್ ಶಾರ್ಟ್ಕಟ್ ಇಸ್ ಆಲ್ಟ್. ನೋಡಿ ಆಲ್ಟಲ್ಲಿ 3 ಟೈಪ್ಸ್ ಬರ್ತದೆ, ಇದು 3 ವೆರಿ ಇಂಪಾರ್ಟೆಂಟ್. ಇದು ನಿಮ್ಗೆ ಅರ್ಥ ಆದರೆ ಪೆನ್ ಟೂಲ್ ನಿಮಗೆ ಅರ್ಥ ಆಯ್ತು ಅಂತ. ಸೊ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಕ್ಲಿಕ್ ಮಾಡ್ತೀನಿ ಒಂದು, ನೋಡಿ ಇಲ್ಲಿ ಕ್ಲಿಕ್ ಮಾಡ್ತೀನಿ, ದೆನ್ ಐ ವಿಲ್ ಡ್ರ್ಯಾಗ್ ಇಟ್ ಹಿಯರ್. ಓಕೆ, ನೋಡಿ ಈ ಥರ ಡ್ರ್ಯಾಗ್ ಮಾಡ್ತೀನಿ. ಸೊ ಆಲ್ಸೋ ನಾನೊಂದು ಶಿಫ್ಟ್ ಒತ್ತಿದ್ರೆ ನೋಡಿ ಅದೊಂಥರ ಸ್ಟ್ರೇಟ್ ಬರ್ತಿದಲ್ಲ, ನೋಡಿ ಇಲ್ಲದ್ರೆ ಈ ಥರ ಸ್ಟ್ರೇಟ್ ಬರ್ತಿದಲ್ಲ. ಸೊ ಇಲ್ಲದ್ರೆ ನಿಮ್ಗೆ ಹೀಗೆ ಸಹ ಮಾಡ್ಬೋದು, ಶಿಫ್ಟ್ ಒತ್ತಿ ಸ್ಟ್ರೇಟ್ ಸಹ ಮಾಡ್ಬೋದು. ಓಕೆ, ದೆನ್ ಐ ವಿಲ್ ಕಮ್ ಹಿಯರ್, ಇಲ್ಲಿ ಬಂದಿದ್ದನ್ನು ಕ್ಲಿಕ್ ಮಾಡ್ತೀನಿ. ಈಗ ನೋಡಿ ಒಂಥರ ಈ ಥರ ಶೇಪ್ ಕ್ರಿಯೇಟ್ ಮಾಡಿದೆ. ಈಗ ನೋಡಿ ನಾನು ಆಲ್ಟ್ ಒತ್ತೀನಿ, ನೋಡಿ ಏನು ಡಿಫ್ರೆನ್ಸ್ ಏನಾಗಲ್ಲ, ಆಲ್ಟ್ ಒತ್ತಿದೆ. ಬಟ್ ನಾನು ಎಕ್ಸಾಕ್ಟಾಗಿ ಇಲ್ಲಿ ಹವರ್ ಮಾಡಿದರೆ ನೋಡಿ ಏನಾಗ್ತಿದೆ, ಒಂಥರ ಈ ಥರ ಸಿಂಬಲ್ ಬರ್ತಿದೆಯಲ್ಲ, ನೋಡಿ ಬೇರೆ ಕಡೆ ಬರಲ್ಲ, ಒತ್ತಿದ್ರೆ ಮಾತ್ರ ಬರ್ತದೆ. ದೆನ್ ಐ ವಿಲ್ ಕ್ಲಿಕ್ ಆನ್ ದ್ಯಾಟ್. ನೋಡಿ ಏನಾಯಿತು, ಅದು ಡಿಲೀಟ್ ಆಯಿತು. ಸೊ ನಾನು ಏನು ಮಾಡೋದು ಅಂದರೆ ನನಗೆ ನಂದು ಪಾತ್ ಹ್ಯಾಂಡಲ್ಸನ್ನು ಡಿಲೀಟ್ ಮಾಡ್ಕೊಳ್ಬೋದು. ಅದೇ ರೀತಿ ಎಗೇನ್ ಆಲ್ಟ್ ಒತ್ತೀನಿ, ಇಲ್ಲಿ ಹವರ್ ಮಾಡ್ತೀನಿ, ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದೆ, ನನಗೆ ವಾಪಸ್ ಅದನ್ನು ಕ್ರಿಯೇಟ್ ಕೂಡ ಮಾಡ್ಕೊಳ್ಬೋದು. ಶಿಫ್ಟ್ ಒತ್ತಿದ್ರೆ ನೋಡಿ ಸ್ಟ್ರೇಟ್ ಕೂಡ ಬರ್ತಿದೆ. ಓಕೆ, ಸೊ ಈ ರೀತಿ ಎಲ್ಲ ಮಾಡ್ಕೊಳ್ಬೋದು. ಎಗೇನ್ ಆಲ್ಟ್ ಒತ್ತಿದ್ರೆ ಡಿಲೀಟ್ ಆಗ್ತದೆ, ಎಗೇನ್ ಆಲ್ಟ್ ಒತ್ತಿ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದರೆ ಕ್ರಿಯೇಟ್ ಆಗುತ್ತೆ. ಎಗೇನ್ ಫಾರ್ ಎಕ್ಸಾಂಪಲ್ ನನಗೆ ಇಲ್ಲಿ ಡೈರೆಕ್ಟ್ ಸೆಲೆಕ್ಷನ್ ಟೂಲಿಗೆ ಹೋಗಿ ನೋಡಿ ಇದನ್ನು ಕ್ಲಿಕ್ ಮಾಡಿ ಮೂವ್ ಮಾಡಿದರೆ ನೋಡಿ ಅದು ಮೂವ್ ಕೂಡ ಆಗ್ಬೋದು. ಆಲ್ಸೋ ನೋಟ್ ಮಾಡಿ ಇಲ್ಲಿ ಏನಂದರೆ ಇದು ಪಾತ್ ಹ್ಯಾಂಡಲ್ಸ್ ಇದೆಯಲ್ಲ, ಇದು ನಂದು ಬ್ಯಾಕ್ವರ್ಡ್ ಹ್ಯಾಂಡಲ್, ಇದು ನಂದು ಫಾರ್ವರ್ಡ್ ಹ್ಯಾಂಡಲ್, ಇದೆರಡು ಕೂಡ ಕನೆಕ್ಟ್ ಆಗಿದೆ. ಸೊ ಇದು ನಮ್ಮದು ಫಸ್ಟ್ ಟೆಕ್ನಿಕ್. ಓಕೆ, ಆಲ್ಟ್ ಯೂಸ್ ಮಾಡೋದು ಈ ಥರ ಟು ಡಿಲೀಟ್ ಆ್ಯಂಡ್ ಕ್ರಿಯೇಟ್ ದ ಪಾತ್ ಹ್ಯಾಂಡಲ್ಸ್. ಓಕೆ, ಇದೊಂದು ಸ್ಟೆಪ್. ಇನ್ನೊಂದು ನೋಡಿ ಹೇಗೆ ನಾನು ಬರ್ತೀನಿ, ಈಗ ಆಲ್ಟ್ ಇಲ್ಲಿ ನೋಡಿ ಬರ್ತಿದ್ದಲ್ಲ, ಅದೇ ರೀತಿ ನಾನು ಇಲ್ಲಿ ಕ್ಲಿಕ್ ಮಾಡೋದಿಲ್ಲ. ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಬಂದು ಕ್ಲಿಕ್ ಮಾಡ್ತೀನಿ, ನೋಡಿ ಏನಾಗ್ತದೆ, ಇಲ್ಲಿ ಬಂದು ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡ್ತಿದ್ದೀನಿ. ಈಗೇನಾಯಿತು, ಐ ಆಮ್ ಬ್ರೇಕಿಂಗ್ ದ ಹ್ಯಾಂಡಲ್ಸ್. ಇದು ನಮ್ಮದು ಸೆಕೆಂಡ್ ಸ್ಟೆಪ್, ಟು ಬ್ರೇಕ್ ದ ಹ್ಯಾಂಡಲ್ಸ್. ಓಕೆ, ನಿಮಗೆ ಹೇಗೆ ಹ್ಯಾಂಡಲ್ಸ್ ಬೇಕು ಹಾಗೆ ನಿಮಗೆ ಬ್ರೇಕ್ ಮಾಡ್ಬೋದು. ಎಗೇನ್ ನಾನು ಡೈರೆಕ್ಟ್ ಸೆಲೆಕ್ಷನ್ ಟೂಲಿಗೆ ಹೋಗಿ ನೋಡಿ ನಮಗೆ ಹೇಗೆ ಬೇಕಾಗಿ ಕನೆಕ್ಟ್ ಮಾಡ್ಬೋದು. ಆ್ಯಂಡ್ ಇಟ್ ಈಸ್ ನೋ ಲಾಂಗರ್ ಕನೆಕ್ಟೆಡ್. ಇದು ನಿಮಗೆ ನೋಟ್ ಮಾಡ್ಬೋದು, ಈಗ ಇದೆರಡು ಹ್ಯಾಂಡಲ್ ಇದೆಯಲ್ಲ ಅದು ಕನೆಕ್ಟೆಡ್ ಆಗಿಲ್ಲ. ಸೊ ಇದು ಸಪ್ರೇಟ್ ಹ್ಯಾಂಡಲ್ ಆಗಿದೆ,
ಇದು ಸಪ್ರೇಟ್ ಹ್ಯಾಂಡಲ್ ಆಗಿದೆ. ಸೊ ನಿಮ್ಗೆ ಇದನ್ನು ಕೂಡ ಹೇಗೆ ಬೇಕೋ ಹಾಗೆ ನಿಮಗೆ ಬೇಸಿಕ್ಲಿ ಕ್ರಿಯೇಟ್ ಮಾಡ್ಕೊಳ್ಬೋದು. ಎಗೇನ್ ಇನ್ನೊಂದು ಮಿಸ್ ಆದರೆ ಕ್ಲಿಕ್ ಮಾಡಿ ಶೇಪನ್ನು ಬ್ಯಾಕ್, ವಾಪಸ್ ಹೋಗಿ ಪಾತನ್ನು ಕ್ಲಿಕ್ ಮಾಡಿ, ಯು ವಿಲ್ ಗೆಟ್ ಇಟ್ ಬ್ಯಾಕ್ ಆ್ಯಂಡ್ ದೆನ್ ನಿಮಗೆ ಹೇಗೆ ಬೇಕೋ ಹಾಗೆ ನಿಮಗೆ ಇಲ್ಲಿ ಸೆಲೆಕ್ಟ್ ಮಾಡಿ ಡ್ರ್ಯಾಗ್ ಮಾಡ್ಕೊಳ್ಬೋದು. ಓಕೆ, ಸೊ ಇದು ಬೇಸಿಕ್ಲಿ ಸೆಕೆಂಡ್ ಸ್ಟೆಪ್. ಹಾಗೆ ಥರ್ಡ್ ಸ್ಟೆಪ್ ನೋಡಿ, ಈಗ ಇಲ್ಲಿ ಕ್ಲಿಕ್ ಮಾಡ್ತೀನಿ, ಏನಾದರೂ ಡ್ರ್ಯಾಗ್ ಮಾಡ್ತೀನಿ, ಏನಿದು ಪಾತ್ ಹ್ಯಾಂಡಲ್ ಅಲ್ಲ. ಸೊ ನಾನು ಇಲ್ಲಿ ಹೋಗಿ ಉಂಟಲ್ಲ ಆಲ್ಟ್ ಒತ್ತಿದ್ರೆ ನೋಡಿ ಒಂಥರ ಬೇರೆ ಟೈಪಲ್ಲಿ ಬರ್ತದೆ ಈ ಥರ. ಸೊ ಈಗ ಕ್ಲಿಕ್ ಮಾಡಿ ಏನಾಗ್ತದೆ, ಐ ಆಮ್ ಬೇಸಿಕ್ಲಿ ಡಿಲೀಟಿಂಗ್ ದ ಫಾರ್ವರ್ಡ್ ಹ್ಯಾಂಡಲ್. ಸೊ ನಿಮಗೆ ಹೇಗೆ ಫಾರ್ವರ್ಡ್ ಹ್ಯಾಂಡಲ್ ಬೇಕು ಹಾಗೆ ನಿಮಗೆ ಕ್ರಿಯೇಟ್ ಮಾಡ್ಬೋದು. ಸೊ ನಾವು ಸ್ಟಾರ್ಟಿಂಗಲ್ಲಿ ನೋಡಿದ್ವಿ ಇದು ಯಾವ ದಿಕ್ಕಿನಲ್ಲಿ ಹೋಗ್ತದೆ ಅದೇ ದಿಕ್ಕಿನಲ್ಲಿ ಬರ್ತದೆ ಅಂತಲ್ಲ, ಬಟ್ ನನಗೆ ಅದನ್ನು ಚೇಂಜ್ ಮಾಡಬೇಕು. ಸೊ ವಾಟ್ ಯು ಕ್ಯಾನ್ ಡೂ ಇಸ್, ನನಗೆ ಇಲ್ಲಿ ಆಲ್ಟ್ ಒತ್ತಿ ನೋಡಿ, ನಾನು ಕ್ರಿಯೇಟ್ ಮಾಡಲಿ ಅಲ್ಲಿ ಈ ಥರ, ಆಗಲೇ ನನಗೆ ಹೋಗಿ ಡಿಲೀಟ್ ಮಾಡ್ಕೊಳ್ಬೋದು. ಓಕೆ, ದೆನ್ ಐ ಕ್ಯಾನ್ ಕ್ರಿಯೇಟ್ ಸಮಥಿಂಗ್ ಲೈಕ್ ದಿಸ್, ಈ ಥರ ಮಾಡ್ಕೊಳ್ಬೋದು. ಆರ್ ನನಗೆ ಆಲ್ಟ್ ಇಲ್ಲೇ ಒತ್ತಿ ಇದರದೇ ದಿಕ್ಕನ್ನು ಹೇಗೆ ಬೇಕು ಹಾಗೆ ಚೇಂಜ್ ಮಾಡ್ಕೊಳ್ಬೋದು ನೋಡಿ. ದೆನ್ ಆಲ್ಸೋ ಐ ಕ್ಯಾನ್ ಕ್ರಿಯೇಟ್ ಸಮಥಿಂಗ್ ಲೈಕ್ ದಿಸ್. ಸೊ ಈ ರೀತಿ ಕೂಡ ನನಗೆ ಮಾಡ್ಕೊಳ್ಬೋದು. ಅಷ್ಟೇ ಅಲ್ಲ, ಯು ಕ್ಯಾನ್ ಡಿಲೀಟ್ ಇಟ್ ಆಲ್ಸೋ, ಪ್ಲಸ್ ನನಗೆ ಈ ಬೇಕಾದರೆ ಹೀಗೆ ಹೋಗಿ ಕ್ರಿಯೇಟ್ ಕೂಡ ಮಾಡ್ಕೊಳ್ಬೋದು. ಸೊ ಹೀಗೆ ನನಗೆ ಆಲ್ಟ್ ಆಪ್ಷನನ್ನು ಯೂಸ್ ಮಾಡ್ಕೊಳ್ಬೋದು. ಎಗೇನ್ ಇದರದ್ದು ರೀಕ್ಯಾಪ್ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ ನೋಡಿ, ನಾನು ಏನಾದರೂ ಈ ಥರ ಕ್ಲಿಕ್ ಮಾಡಿದರೆ ನನಗೆ ದೆನ್ ಅನ್ನಿಸ್ತು ಓಕೆ ನನಗೆ ಇದಕ್ಕೆ ಕರ್ವ್ ಬೇಕಿತ್ತಂತ. ಸಿಂಪಲಾಗಿ ಆಲ್ಟ್ ಒತ್ತೀನಿ ನೋಡಿ, ಈ ಥರ ಬಂತು, ಕನ್ವರ್ಟ್ ಎಂಡ್ ಪಾಯಿಂಟ್ ಅಂತ ಹೇಳ್ತೀವಿ ಇದಕ್ಕೆ ನಾವು. ಓಕೆ, ಈ ಟೂಲ್ ಹೆಸರು. ಸೊ ಬೇಸಿಕ್ಲಿ ನಾನು ಏನು ಮಾಡ್ತೀನಿ, ಇಲ್ಲಿ ನಾನು ಕ್ರಿಯೇಟ್ ಮಾಡ್ತೀನಿ, ನಾನು ಪಾತ್ ಹ್ಯಾಂಡಲ್ ಕ್ರಿಯೇಟ್ ಮಾಡ್ತೀನಿ. ಎಗೇನ್ ಐ ಕ್ಯಾನ್ ಗೋ ಆ್ಯಂಡ್ ಡಿಲೀಟ್ ದ ಪಾತ್ ಹ್ಯಾಂಡಲ್, ಐ ಕ್ಯಾನ್ ಕ್ರಿಯೇಟ್ ದ ಪಾತ್ ಹ್ಯಾಂಡಲ್, ಈ ಥರ ಮಾಡ್ಕೊಳ್ಬೋದು. ಆರ್ ನಿಮಗೆ ನೋಡಿ ಇಲ್ಲಿ ಎಗೇನ್ ಆಲ್ಟ್ ಒತ್ತೀನಿ, ಇದು ಬಂತು ಇಲ್ಲಿ, ಐ ಕ್ಯಾನ್ ಇಂಡಿವಿಜುವಲಿ ನನಗೆ ಒಂದೊಂದನ್ನು ಚೇಂಜ್ ಮಾಡ್ಬೋದಲ್ಲ. ಸೊ ನನಗೆ ಇದನ್ನು ಈ ಥರ ಕ್ರಿಯೇಟ್ ಮಾಡ್ಕೊಳ್ಬೋದು. ಓಕೆ, ಈ ಥರ ಮಾಡ್ಕೊಳ್ಬೋದು. ಅಷ್ಟೇ ಅಲ್ಲ ನೋಡಿ, ನನಗೆ ಈ ಥರ ಒಂದನ್ನು ಡಿಲೀಟ್ ಮಾಡ್ಕೊಳ್ಬೋದು, ಆರ್ ಐ ಕ್ಯಾನ್ ಗೋ ಆ್ಯಂಡ್ ಕ್ರಿಯೇಟ್ ದ ಫಾರ್ವರ್ಡ್ ಹ್ಯಾಂಡಲ್ ಆಲ್ಸೋ. ಸೊ ಈ ರೀತಿಯಲ್ಲಿ ನನಗೆ ಆಲ್ಟ್ ಆಪ್ಷನನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಇದನ್ನು ಇಂಪಾರ್ಟೆಂಟಾಗಿ ಪ್ರಾಕ್ಟೀಸ್ ಮಾಡಿ. ಆಲ್ಸೋ ನಿಮಗೆ ಇದು ಆಲ್ರೆಡಿ ಗೊತ್ತಿದೆ ಶಿಫ್ಟ್. ಸೊ ನನಗೆ ಇಲ್ಲಿ ಕ್ಲಿಕ್ ಮಾಡ್ಬೋದು, ಈ ಥರ ಶಿಫ್ಟ್ ಒತ್ತಿದ್ರೆ ನೋಡಿ ಸ್ಟ್ರೇಟ್ ಲೈನ್ ಬರುತ್ತೆ. ಈಗ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸ್ಟ್ರೇಟ್ ಲೈನ್ ಬರುತ್ತೆ. ಸೊ ನಿಮಗೆ ಈ ಥರ ಕ್ರಿಯೇಟ್ ಮಾಡ್ಕೊಳ್ಬೋದು. ಆರ್ ಯು ಕ್ಯಾನ್ ಆಲ್ಸೋ ಕ್ಲಿಕ್ ಡಯಾಗ್ನಲಿ ನೋಡಿ, ಈ ಥರ 45 ಡಿಗ್ರಿಯಲ್ಲಿ ಕೂಡ ಬರುತ್ತೆ ನಿಮಗೆ. ಸೊ ಈ ಥರ ನಿಮಗೆ ಕ್ರಿಯೇಟ್ ಮಾಡ್ಬೋದು. ನೋಡಿ ನಾನು ಶಿಫ್ಟ್ ಒತ್ತಿ ಇಲ್ಲಿ ಶಿಫ್ಟ್ ಒತ್ತಿದೆ ನೋಡಿ, ಏನಾಗ್ತದೆ ಅದು ಹೀಗೆ ಹೋಗಿ ಹೀಗೆ ಬರ್ತದೆ. ಸೊ ಹೀಗೆ ನಿಮಗೆ ಯಾವ ರೀತಿ ಸ್ಟ್ರೇಟ್ ಶೇಪ್ಸ್ ಎಲ್ಲ ಬೇಕಾದರೆ ನಿಮಗೆ ಈ ಥರ ಕ್ರಿಯೇಟ್ ಮಾಡ್ಕೊಳ್ಬೋದು. ಸೊ ದಿಸ್ ಈಸ್ ಶಿಫ್ಟ್ ಬೇಸಿಕ್ಲಿ. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಟೂಲ್. ಸೊ ನೋಡಿ ನಾನು ಈ ಥರ ಏನಾದ್ರು ಕ್ರಿಯೇಟ್ ಮಾಡ್ತಿದ್ರೆ ದೆನ್ ಐ ವಿಲ್ ಫೀಲ್ ಲೈಕ್ ನೋ ನನಗೆ ಸ್ವಲ್ಪ ಚೇಂಜಸ್ ಮಾಡಬೇಕಂತ ನಾನು ಏನು ಮಾಡ್ತೀನಿ, ಇಲ್ಲಿ ಡೈರೆಕ್ಟ್ ಸೆಲೆಕ್ಷನ್ ಬರ್ತೀನಲ್ಲ. ಸೊ ಎವ್ರಿ ಟೈಮ್ ಬರೋದು ಸ್ವಲ್ಪ ಕಷ್ಟ ಆಗ್ತದೆ ಅಲ್ಲ. ಸೊ ನಾನು ಏನು ಮಾಡ್ಬೋದು ಅಂದರೆ ನನಗೆ ಒಂದು ಎ ಒತ್ಬೋದು, ಎ ಇಸ್ ಶಾರ್ಟ್ಕಟ್ ಅಲ್ಲ. ಆರ್ ನಾನು ಯಾವಾಗ ಪೆನ್ ಟೂಲ್ ಯೂಸ್ ಮಾಡ್ತಿದ್ದೀನಿ ಆವಾಗಲೇ ನಾನು ಕಂಟ್ರೋಲ್ ಒತ್ತಿದ್ರೆ ನೋಡಿ, ಈಗ DST ಹೋಗ್ತಿದೆ, ಕಂಟ್ರೋಲ್ ರಿಲೀಸ್ ಮಾಡಿದರೆ ಬ್ಯಾಕ್ ಟು ಪೆನ್ ಟೂಲ್ ನೋಡಿ, ಕಂಟ್ರೋಲ್ DST. ನನಗೆ ಇಲ್ಲಿ ಬಂದು ನಂದು ಪಾತ್ ಹ್ಯಾಂಡಲ್ ಮೂವ್ ಮಾಡ್ಬೋದು, ನನ್ನ ಆ್ಯಂಕರ್ ಪಾಯಿಂಟ್ ಮೂವ್ ಮಾಡ್ಬೋದು, ಅವ್ರು ನನ್ನ ಪಾತ್ ಕೂಡ ಈವನ್ ಮೂವ್ ಮಾಡ್ಬೋದು. ಸೊ ಒನ್ಸ್ ನಾನು ಇದು ಮಾಡಿದ ನಂತರ ನನಗೆ ರಿಲೀಸ್ ಮಾಡಿ ಪೆನ್ ಟೂಲಿಗೆ ವಾಪಸ್ ಬರ್ಬೋದು ನೋಡಿ, ವಾಪಸ್ ವರ್ಕ್ ಮಾಡ್ಬೋದು. ಏನಾದರೂ ಚೇಂಜಸ್ ಇದ್ದರೆ ಕಂಟ್ರೋಲ್ ಹಿಡಿಬೋದು, ಇದರಲ್ಲಿ ವರ್ಕ್ ಮಾಡ್ಬೋದು. ಎಗೇನ್ ನೋಡಿ ತುಂಬ ಕ್ವಿಕ್ಕಾಗಿ ಆಗ್ತಿದೆಯಲ್ಲ. ಸೊ ನಿಮಗೆ ಕಂಟ್ರೋಲ್ ಈಸ್ ದ ಶಾರ್ಟ್ಕಟ್ ಆಲ್ಸೋ. ಓಕೆ, ಈ ರೀತಿ ನಿಮಗೆ ಕಂಟ್ರೋಲ್ ಹೊಡೆದು ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ಇವಾಗ ಪೆನ್ ಟೂಲ್ ಪ್ರಾಕ್ಟೀಸ್ ಮಾಡಿ. ಸೊ ಇನ್ನೊಂದು ಕ್ಲಾಸ್ ತರ್ತೀನಿ ಬರೀ ಪ್ರಾಕ್ಟೀಸ್ ಫೈಲ್ಸ್ ಒಟ್ಟಿಗೆ. ಸೊ ಅದರೊಟ್ಟಿಗೆ ಒಂದು ಫೈಲ್ ಕೂಡ ಅಟ್ಯಾಚ್ ಕೂಡ ಮಾಡ್ತೀನಿ. ಸೊ ನಿಮಗೆ ಅಲ್ಲಿ ಹೋಗಿ ಪೆನ್ ಟೂಲನ್ನು ಪ್ರಾಕ್ಟೀಸ್ ಮಾಡಿ ಹೇಗೆ ಆ್ಯಕ್ಚುಲಾಗಿ ಕ್ರಿಯೇಟ್ ಮಾಡ್ಕೊಳ್ಳೋದು, ಲೋಗೋ ಕ್ರಿಯೇಟ್ ಮಾಡೋದು, ಇದನ್ನೆಲ್ಲ ನಿಮಗೆ ಪ್ರಾಕ್ಟೀಸ್ ಮಾಡ್ಕೊಳ್ಬೋದು. ಸೊ ಇವತ್ತಿನ ಕ್ಲಾಸ್ ಇಷ್ಟವಾದಲ್ಲಿ ಎಲ್ಲರೂ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಎವ್ರಿ ಒನ್. ಎಲ್ಲರಿಗೂ ಶುಭ ದಿನ.